ಇಂದು ನಿಖಿಲ್ ಕುಮಾರಸ್ವಾಮಿ ದಿಢೀರ್ ಅಂತ ಸುದ್ದಿಗೋಷ್ಠಿ ಕರೆದಿದ್ದಾರೆ. ರಾಜ್ಯದ ಪ್ರಸ್ತುತ ವಿಷಯಗಳ ಬಗ್ಗೆ ನಿಖಿಲ್ ಸುದ್ದಿಗೋಷ್ಠಿ ಕರೆದಿರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ನ ಯುವ ರಾಜ್ಯಾಧ್ಯಕ್ಷ. ಜೆಪಿ ನಗರದ ನಿವಾಸದಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಯುತ್ತೆ. ಮೆಟ್ರೋ ಹಾಲಿನ ದರ ಏರಿಕೆ, ರಾಜ್ಯದ ಜನರಿಗೆ ಸಂಕಷ್ಟ, ಗ್ಯಾರಂಟಿ ಯೋಜನೆಗಳ ಗೊಂದಲ, ಬಾಣಂತಿಯರ ಸಾವು, ಫೈನಾನ್ಸ್ ಹಾವಳಿ, ಗ್ರೇಟರ್ ಬೆಂಗಳೂರು ವಿಚಾರ, ಇದೆಲ್ಲದರ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡುವಂತ ಸಾಧ್ಯತೆಗಳು ಇದೆ. ಎಚ್ಡಿಕೆ ವಿರುದ್ಧ ಲೋಕ ಎಸ್ಐಟಿ ವರದಿ ಸಲ್ಲಿಕೆ ಮಾಡಿರುವುದು, ಸುಪ್ರೀಂ ಕೋರ್ಟ್ನಲ್ಲಿ ಡಿನೋಟಿಫಿಕೇಶನ್ ಅರ್ಜಿ ವಜಾ, ರಾಜ್ಯ ಸರ್ಕಾರದ ದ್ವೇಷ ರಾಜಕಾರಣವನ್ನ ಪ್ರಸ್ತಾಪಿಸಲಿದ್ದಾರೆ ನಿಖಿಲ್ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಇವತ್ತು ಇದಕ್ಕಿದ್ದ ಹಾಗೆಯೇ ದಿಢೀರ್ ಅಂತ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಜೆಡಿಎಸ್ನ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು. ಸೊ ಇಲ್ಲಿವರೆಗೂ ಕೂಡ ಜೆಡಿಎಸ್ನ ಬೇರೆ ಬೇರೆ ನಾಯಕರುಗಳಿಗೆ ಇದ್ದಂಥ ಒಂದೇ ಒಂದು ಅಸಮಾಧಾನ, ಒಂದು ಮೀಟಿಂಗೂ ಆಗ್ತಾ ಇಲ್ಲ, ಯಾವುದೇ ವಿಚಾರದಲ್ಲೂ ಕೂಡ ನಾವು ಮುನ್ನೆಲೆಯಲ್ಲಿ ಇಲ್ಲ, ನಾವು ಕೂತು ಮೊದಲು ಒಂದು ಮೀಟಿಂಗನ್ನು ಮಾಡಬೇಕು ಅಂತ. ಸೊ ಇದೀಗ ಫೈನಲಿ ಆ್ಯಕ್ಟಿವ್ ಆದಂಗೆ ಕಾಣಿಸ್ಕೊಳ್ತಾ ಇದೆ. ಅಲ್ಲಲ್ಲಿ ಅವಾಗವಾಗ ಮಾತಾಡ್ತಾ ಇದ್ದವರು ಈಗ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಇತ್ತೀಚೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಕೂಡ ಕಿಡಿಕಾರಿದ್ರು. ಸುಮ್ಮನೆ ಎಲೆಕ್ಷನ್ ಸಂದರ್ಭದಲ್ಲಿ ಅಷ್ಟೇ ಈ ಗ್ಯಾರಂಟಿ ಯೋಜನೆಗಳು, ಅದಾದಮೇಲೆ ಯಾವುದೇ ರೀತಿಯಾದಂಥ ಯೋಜನೆಗಳು ಇರೋದಿಲ್ಲ, ಕಾಂಗ್ರೆಸ್ ಸರ್ಕಾರದಿಂದ ಇದು ಮೋಸ ಮಾಡುವಂಥದ್ದು ಅಂತ ಹೇಳಿದರು. ಫೈನಲಿ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಬಿಜೆಪಿ ಜೊತೆಗೆ ಮೈತ್ರಿ ಆದ ಮೇಲೆ ಜೆಡಿಎಸ್ ಎಲ್ಲೋ ಒಂದು ಕಡೆಯಲ್ಲಿ ಕಣ್ಮರೆ ಆಗ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇತ್ತು. ಇಲ್ಲ, ಅದಕ್ಕೊಂದು ಉತ್ತರ ಕೊಡಲೇಬೇಕು ಅನ್ನುವಂಥದ್ದು ಕೂಡ ಇತ್ತು. ಇದೀಗ ಸುದ್ದಿಗೋಷ್ಠಿಯ ಮುಖಾಂತರವಾಗಿ ಸರ್ಕಾರದ ಲೋಪದೋಷಗಳು, ಈ ಕಾಂಗ್ರೆಸ್ ಸರ್ಕಾರದಿಂದ ಏನೆಲ್ಲ ಸಮಸ್ಯೆಗಳಾಗಿದೆ, ಯಾವೆಲ್ಲ ಸಮಸ್ಯೆಯನ್ನು ಜನರು ಎದುರಿಸ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಲೋಪದೋಷಗಳು ಆಗ್ತಾ ಇದೆ, ಆ ಎಲ್ಲ ವಿಚಾರವನ್ನು ಪ್ರಸ್ತುತ ರಾಜಕಾರಣದಲ್ಲಿ ಆಗ್ತಾ ಇರುವಂಥ ಚರ್ಚೆಗಳ ಬಗ್ಗೆ ಇವತ್ತು ಪ್ರಸ್ತಾಪಿಸುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಮೆಟ್ರೋ ದರ ಏರಿಕೆ ಮಾಡಿದ್ದು, 1 to 2, 1 to 3 ಮಾಡಿದ್ದು, ಇದರಿಂದ ಜನರಿಗೆ ಸಮಸ್ಯೆ ಆಗಿದ್ದು, ಮೆಟ್ರೋ ಈಗ ಬಿಕೋ ಅಂತ ಇರೋದು, ಇನ್ನೊಂದು ಕಡೆಯಲ್ಲಿ ಹಾಲಿನ ದರ ಏರಿಕೆ ವಿಚಾರ, ಇದೆಲ್ಲದರ ಜೊತೆಗೆ ಈ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಹಣ ಹಾಕ್ತೀವಿ ಅಂತ ಹಾಕ್ತಾನೇ ಇದ್ದಾರೆ ಅನ್ನುವಂಥ ವಿಚಾರ, ಹಾಗೇನೆ ಗ್ರೇಟರ್ ಬೆಂಗಳೂರು ವಿಚಾರ, ಇದೆಲ್ಲದರ ಬಗ್ಗೆ ಕೂಡ ಪ್ರಸ್ತಾಪಿಸುವಂಥ ಸಾಧ್ಯತೆ ಇದೆ.